ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣ್ವಿ. LSG ವರ್ಸಸ್ RCB ಅವೇ ಮ್ಯಾಚ್ ಇದು. RCBಗೆ ಲಕ್ನೋದಲ್ಲಿ RCBಗೆ ಹೈಯೆಸ್ಟ್ ರನ್ ಚೇಸ್ ವಿಕ್ಟ್ರಿ ಹಾಗೂ IPL ರೆಕಾರ್ಡ್ ಕೂಡ. ಒಂದೇ ಸೀಸನ್ನಲ್ಲಿ RCB ಎಲ್ಲ 7 ಮ್ಯಾಚ್ಗಳನ್ನು ಅವೇ ಮ್ಯಾಚ್ಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಆದರೆ ಇದೊಂದು ಮ್ಯಾಚ್ ಆಗಿರಲಿಲ್ಲ, ಹೈ ಡ್ರಾಮಾ ಆಗಿತ್ತು. ಮ್ಯಾಚ್ ಶುರುವಾಗೋ ಮುನ್ನವೇ ಡ್ರಾಮಾ ನಂಬರ್ 1 ಅದೇನೆಂದರೆ, ಮ್ಯಾಚ್ ಶುರುವಾಗೋ ಮುನ್ನ ಸ್ಕ್ರೀನ್ ಮೇಲೆ RCB ಪ್ಲೇಯಿಂಗ್ 11 ತೋರಿಸಿದರು. ಅದರಲ್ಲಿ ರಜತ್ ಪಾಟಿದಾರ್ ಇದ್ದರು. ಆದರೆ ಟಾಸ್ ಸಮಯದಲ್ಲಿ ಸ್ಟ್ಯಾಂಡಿನ್ ಕ್ಯಾಪ್ಟನ್ ಆದಂಥ ಜಿತೇಶ್ ಶರ್ಮಾ ಅವರು, RCB ಕ್ಯಾಪ್ಟನ್, ಏನು ಹೇಳಿದ್ರು ಅಂದರೆ ರಜತ್ ಪಾಟಿದಾರ್ ಅವರು ಇಂಪ್ಯಾಕ್ಟ್ ಸಬ್ ಆಗಿ ಬರಲಿದ್ದಾರೆ ಅಂತ. ಅದಕ್ಕೆ ಇಲ್ಲಿ ಕನ್ಫ್ಯೂಷನ್ ಶುರುವಾಯಿತು. ಯಾಕೆಂದರೆ ಒಬ್ಬ ಕ್ಯಾಪ್ಟನ್ ಟಾಸ್ಗೆ ಹೋಗುವಾಗ 2 ಲಿಸ್ಟನ್ನು ಇಟ್ಕೊಂಡು ಹೋಗಿರ್ತಾರೆ. ಅಂದರೆ ಬೌಲಿಂಗ್ ಮಾಡಿದರೆ ಒಂದು ಲಿಸ್ಟ್ ಬೇರೆ ಇರುತ್ತೆ, ಬ್ಯಾಟಿಂಗ್ ಮಾಡಿದರೆ ಇನ್ನೊಂದು ಲಿಸ್ಟ್ ಇರುತ್ತೆ. ಈಗ ಬೌಲಿಂಗನ್ನು ಚೂಸ್ ಮಾಡಿದ್ರು ಜಿತೇಶ್ ಶರ್ಮಾ ಟಾಸ್ ಗೆದ್ದು. ಆದರೂ ಬ್ಯಾಟಿಂಗ್ ಮಾಡುವಂಥ ಒಂದು ಏನಿರುತ್ತೆ ಒಂದು ಲಿಸ್ಟ್, ಅದನ್ನು ಕೊಟ್ಬಿಟ್ಟಿದ್ರು ರಿಷಬ್ ಪಂತ್ಗೆ. ಆಮೇಲೆ ಈ ಕನ್ಫ್ಯೂಷನ್ ಶುರುವಾಯಿತು. ನಂತರ ಒಂದು ಸರಿ ನೀವು ಲಿಸ್ಟ್ ಕೊಟ್ಟ ಮೇಲೆ ಅದನ್ನು ಯಾರಿಗೂ ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಒಂದೇ ಒಂದು ಉಪಾಯವಿತ್ತು, ಅಪೋಸಿಂಗ್ ಕ್ಯಾಪ್ಟನ್, ಎದುರಾಳಿ ಕ್ಯಾಪ್ಟನ್ ಒಪ್ಕೊಂಡ್ರೆ ಮಾತ್ರ ಅಂತ. ಅದಕ್ಕೆ ಜಿತೇಶ್ ಶರ್ಮಾ ರಿಷಬ್ ಪಂತ್ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡ್ರು, ಈ ಥರ ಎಡವಟ್ ಆಗಿದೆಪ್ಪ, ಚೇಂಜ್ ಮಾಡ್ಬೋದಾ ಟೀಮ್ ಅಂತ. ಭಾರಿ ಸ್ಪೋರ್ಟಿವ್ ರಿಷಬ್ ಪಂತ್ ಯಾವಾಗಲೂ ಒಪ್ಕೊಂಡ್ರು. ಇಲ್ಲಾಂದರೆ RCBಗೆ ಒಬ್ಬ ಬೌಲರ್ ಶಾರ್ಟ್ ಆಗ್ತಿದ್ರು, ಸುರೇಶ್ ಶರ್ಮಾ ಬೌಲಿಂಗ್ ಮಾಡಲು ಸಾಧ್ಯವಾಗ್ತಾ ಇರಲಿಲ್ಲ. 4 ಜನರು ಬೌಲ್ ಮಾಡಬೇಕಾಗಿತ್ತು. ಡ್ರಾಮಾ ನಂಬರ್ 2, ಟೋಟಲಿ ಔಟ್ ಆಫ್ ಫಾರ್ಮ್ LSG ಕ್ಯಾಪ್ಟನ್ ರಿಷಬ್ ಪಂತ್ ಅವರ ಪೈರೋಟೆಕ್ನಿಕ್ಸ್ ನೋಡಿದ್ವಿ. ಭರತನಾಟ್ಯಂ ಶಾಟ್ಸ್, ನಟರಾಜ ಶಾಟ್ಸ್, ಬ್ರಿಲಿಯಂಟ್ ಸೆಂಚುರಿ, ಅಮೇಜಿಂಗ್ ಸೆಂಚುರಿ. ಹಾಗೂ ಇದು ವೆರಿ ಗುಡ್ ಸೈನ್. ಯಾಕಂತಂದರೆ ಭಾರತ ಈಗ ಇಂಗ್ಲೆಂಡ್ ಪ್ರವಾಸಕ್ಕೆ ಹೋಗ್ತಿದೆ. ಬಿವೇರ್ ಇಂಗ್ಲೀಷ್ ಬೌಲರ್ಸ್ ಅಂತ ಹೇಳಿದ್ದಾರೆ ರಿಷಬ್ ಪಂತ್, ಅಲ್ವೇ?